ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಸ್ಪಷ್ಟ ಚಿತ್ರಣ ಲಭ್ಯ ಆಗಿದೆ. ಪಶ್ಚಿಮ ಬಂಗಾಳ ಬಿಜೆಪಿ ಪಾಳಿಯ ಟಿಎಂಸಿಯ ಕೋಟೆಗೆ ಲಗ್ಗೆ ಇಟ್ಟಿದೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಉದಯ ಆಗಿದೆ. 108 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಹುಮತಕ್ಕೆ ಇನ್ನು ಬೇಕಾಗಿರೋದು ಕೆಲವು ಸೀಟ್ಗಳು ಮಾತ್ರ. 10 ಸೀಟ್ಗಳ ಅವಶ್ಯಕತೆ ಅಷ್ಟೇ ಇರೋದು. ಮತ್ತೊಂದು ಕಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು, ಸದ್ಯಕ್ಕೆ ಈಗಲೂ ಕೂಡ ಕುತೂಹಲವನ್ನ ಕಾಯ್ದುಕೊಂಡಿರೋದು ದಾವಣಗೆರೆ ವಿಧಾನಸಭಾ ಕ್ಷೇತ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 14ನೇ ಸುತ್ತಿನ ಮತ ಎಣಿಕೆ ಅಲ್ಲಿ ಮುಕ್ತಾಯ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು 7423 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗಿಂತ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ 39,037 ಮತಗಳು ಬಂದಿದ್ರೆ ಸಮರ್ಥ ಶಾಮನೂರಿಗೆ 40,000ಕ್ಕೂ ಅಧಿಕ ಮತಗಳು ಪಡೆಯುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. 46,460 ಮತಗಳು. ಮತ್ತೊಂದು ಕಡೆ ಎಸ್ಡಿಪಿಐನ ಅಫ್ಜಲ್ ಕೊಡ್ಲಿಪೇಟೆ 15,303 ಮತಗಳನ್ನ ಪಡ್ಕೊಂಡಿದ್ದಾರೆ. 15,303 ಮತಗಳು. ಪ್ರದೀಪ್ ಈಶ್ವರ್ ಅವರು, ಹನುಮಂತಯ್ಯ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಮ್ಮ ಓಟೆ ಸ್ಪ್ಲಿಟ್ ಆಗಿ ಅಲ್ಲಿ ಹೋಗ್ಬಿದ್ದಿದೆ ಅಂತ ಹೇಳಿ. ಅಂದ್ರೆ ಈ ದಾವಣಗೆರೆ ದಕ್ಷಿಣ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆ ಇದೆಯಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬಂದಂತಹ ಆರೋಪ ಇದೆಯಲ್ಲ, ಎಸ್ಡಿಪಿಐ ಅಭ್ಯರ್ಥಿಗೆ ಫಂಡ್ ಮಾಡುವಂತಹ ಕೆಲಸ ಆಗಿದೆ, ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ, ಕಾಂಗ್ರೆಸ್ನ ನಾಯಕರೇ ಕೆಲವರು ಎಸ್ಡಿಪಿಐನ ಅಭ್ಯರ್ಥಿಯನ್ನ ಬೆಂಬಲಿಸಿದ್ದಾರೆ, ಅವ್ರ ಪರವಾಗಿ ಪ್ರಚಾರ ಮಾಡಿದ್ದಾರೆ, ಇಂತಹ ಹಲವು ಆರೋಪಗಳು ಕೇಳಿಬಂತು. ಚುನಾವಣೆ ಮುಗಿದಂತಹ ಮರುದಿನವೇ ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆಯಾಯಿತು. ಅಂದ್ರೆ ಏನ್ ವೋಟ್ ಸ್ಪ್ಲಿಟ್ ಆಗಿರುತ್ತೆ ಅನ್ನುವಂತಹ ವರದಿ ಕಾಂಗ್ರೆಸ್ನ ಕೈ ಸೇರಿತ್ತೋ ಅದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವೋಟು ಒಡೆದು ಹೋಗಿದೆ ಅಲ್ಪಸಂಖ್ಯಾತರದ್ದು. ಸ್ವಲ್ಪ ಪ್ರಮಾಣದ ವೋಟು ನೇರವಾಗಿ ಎಸ್ಡಿಪಿಐನ ಅಭ್ಯರ್ಥಿಗೆ ಬಿದ್ದಿದೆ ಅನ್ನೋದು ಬಹಳ ಸ್ಪಷ್ಟ. ಕಾಂಗ್ರೆಸ್ ಅಭ್ಯರ್ಥಿಗೆ ಅದರಿಂದ ಎಫೆಕ್ಟ್ ಆಗುತ್ತಾ? ತಕ್ಕ ಮಟ್ಟಿಗೆ ಎಫೆಕ್ಟ್ ಆಗಿರೋದು ಕಾಣಿಸ್ತಾ ಇದೆ. ಬಟ್ ರಿಸಲ್ಟ್ನ ಮೇಲೆ ಪರಿಣಾಮ ಬೀರುತ್ತಾ ಅಂತ ಹೇಳಿ ಕಾದು ನೋಡಬೇಕು. 14 ಸುತ್ತುಗಳ ಮತ ಎಣಿಕೆ ಮುಕ್ತಾಯ ಆಗಿದೆ. ಒಟ್ಟು 21 ಸುತ್ತುಗಳು ಅಲ್ಲಿರೋದು. ಅಂದ್ರೆ ಇನ್ನೂ ಕೂಡ 7 ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ. ಮತಗಳ ಅಂತರ 7,423. ಒಂದು ವೇಳೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಮತಗಟ್ಟೆಗಳ ಮತ ಎಣಿಕೆ ಅಂತಂದ್ರೆ ಬಹುಶಃ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆತಂಕ ಇಲ್ಲ. ರೈಟ್. ಮತ್ತೊಂದು ಪ್ರಮುಖ ಅಪ್ಡೇಟ್ ನ ಗಮನಿಸ್ತಾ ಇದ್ದೀರಿ. ತಮಿಳುನಾಡು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚೆನ್ನೈನಲ್ಲಿರುವಂತಹ ನಟ ವಿಜಯ್ ಅವರ ಮನೆಗೆ ತ್ರಿಷಾ ಭೇಟಿಯನ್ನ ಕೊಟ್ಟಿದ್ದಾರೆ. ನಟಿ ತ್ರಿಷಾ ಭೇಟಿಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಲೀಡನ್ನ ಪಡ್ಕೊಂಡಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಧಿಕಾರವನ್ನ ನಡೆಸುವುದಕ್ಕೆ ಅಥವಾ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಇನ್ನಷ್ಟು ಶಾಸಕರ ಬೆಂಬಲ ಬೇಕು. ಟಿವಿಕೆ 108 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು. ಇನ್ನು 10 ಕ್ಷೇತ್ರಗಳ ಅವಶ್ಯಕತೆ ಅವರಿಗಿದೆ. ಬಟ್ ಇದೊಂದು ಟ್ರೆಮೆಂಡಸ್ ವಿಕ್ಟರಿ, ಯಾರೂ ಕೂಡ ನಿರೀಕ್ಷೆ ಮಾಡಿರದ ವಿಕ್ಟರಿ. ಪಕ್ಷವನ್ನ ಸ್ಥಾಪನೆ ಮಾಡಿ 2 ವರ್ಷಗಳಲ್ಲೇ ಸರ್ಕಾರವನ್ನ ರಚನೆ ಮಾಡುವಂತಹ ಒಂದು ಹಂತಕ್ಕೆ ಟಿವಿಕೆ ಪಕ್ಷ ಹೋಗ್ಬಿಟ್ಟಿದೆ. ಎಲ್ಲರೂ ಕೂಡ ಅಚ್ಚರಿಗೆ ಒಳಗಾಗ್ಬಿಟ್ಟಿದ್ದಾರೆ ಟಿವಿಕೆ ಪಕ್ಷದ ಪರ್ಫಾರ್ಮೆನ್ಸ್ ನೋಡಿ. ನಟಿ ತ್ರಿಷಾ ಅವರ ವಿಚಾರವು ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಅಖಾಡದಲ್ಲಿ ತಮಿಳುನಾಡಿನಲ್ಲಿ ಸದ್ದು ಮಾಡಿತ್ತು. ಬಿಜೆಪಿಯ ಮುಖಂಡರೊಬ್ಬರು ಕೊಟ್ಟಂತಹ ಹೇಳಿಕೆ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಅದಾದಂತಹ ನಂತರದಲ್ಲಿ ಬಹಿರಂಗವಾಗಿ ನಟಿ ತ್ರಿಷಾ ಅವರ ಜೊತೆಗೆ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲಸವನ್ನ ನಟ ವಿಜಯ್ ಮಾಡಿದ್ರು. ಅದು ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ಮದುವೆ ಕಾರ್ಯಕ್ರಮವೊಂದರಲ್ಲಿ ತ್ರಿಷಾ ಅವರ ಜೊತೆಗೆ ಕಾಣಿಸಿಕೊಂಡಿದ್ರು. ಜೊತೆಗೆ ತಮ್ಮ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ಡಿಎಂಕೆ ಮಾಡ್ತಾ ಇರುವಂತಹ ಆರೋಪ ಅಥವಾ ಆ ಮೂದಲಿಕೆಗಳು ಅದ್ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಅಂತ ಹೇಳಿ ತಮ್ಮ ಅಭಿಮಾನಿಗಳಿಗೆ, ತಮ್ಮನ್ನ ಬೆಂಬಲಿಸುವವರಿಗೆ ಹೇಳಿದ್ರು. ಈಗ ಇವತ್ತು ಬೆಳಗ್ಗೆಯಷ್ಟೇ ತ್ರಿಷಾ ಅವರ ಬರ್ತ್ಡೇ ಅಂತೆ. ಇವತ್ತು ತಿರುಪತಿಗೆ ಭೇಟಿಯನ್ನ ಕೊಟ್ಟಿದ್ರು. ಅದಾದ ನಂತರ ಈಗ ನಟ ವಿಜಯ್ ಅವರ ನಿವಾಸಕ್ಕೆ ತ್ರಿಷಾ ಅವರು ಆಗಮಿಸಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಚುನಾವಣೆ ಘೋಷಣೆ ಆದಂತಹ ಸಂದರ್ಭ ಅಥವಾ ಚುನಾವಣೆ ಘೋಷಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅನ್ನುವಂಥ ಟೈಮ್, ಆ ಸಂದರ್ಭದಲ್ಲಿ ನಟ ವಿಜಯ್ ಅವರ ಪತ್ನಿ ಡಿವೋರ್ಸ್ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರುವಂತಹ ಅರ್ಜಿಯ ಕೆಲಸವನ್ನ ಮಾಡ್ತಾರೆ. ಅವರು ನಟ ವಿಜಯ್ ಅವರ ವಿರುದ್ಧ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಯಲ್ಲಿ ಬೇರೊಬ್ಬ ನಟಿಯ ಜೊತೆಗಿರುವಂತಹ ನಟ ವಿಜಯ್ ಅವರ ಸಂಪರ್ಕದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಜೊತೆಗೆ
ತನ್ನ ಮಕ್ಕಳನ್ನ ದೂರ ಇಟ್ಟಿರೋದು, ನನಗೆ ಮಾನಸಿಕ ಒತ್ತಡವನ್ನ ಹಾಕಿರೋದು, ಈ ರೀತಿಯಾಗಿ ಹಲವು ಆರೋಪಗಳನ್ನ ನಟ ವಿಜಯ್ ಅವರ ವಿರುದ್ಧ ಮಾಡಿರ್ತಾರೆ ಅವರ ಪತ್ನಿ. ಅದು ಕೂಡ ಚುನಾವಣಾ ಅಖಾಡದಲ್ಲಿ ಸದ್ದಾಯಿತು. ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು ಅನ್ನುವಂಥ ಟೈಮ್ನಲ್ಲಿ ಅವರ ಪತ್ನಿ ಸಂಗೀತಾ ಅವರು ಈ ರೀತಿ ನಟ ವಿಜಯ್ ಅವರ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ದು, ಅರ್ಜಿಯನ್ನ ಹಾಕಿದ್ದು. ಆ ಸಂದರ್ಭದಲ್ಲಿ ತ್ರಿಷಾ ಅವರ ವಿಚಾರವೂ ಕೂಡ ಸದ್ದಾಗಿತ್ತು. ಈ ಎಲ್ಲ ಆರೋಪಗಳ ಹೊರತಾಗಿಯೂ, ನಟ ವಿಜಯ್ ಅವರ ಮೇಲೆ ವೈಯಕ್ತಿಕ ದಾಳಿಗಳ ಹೊರತಾಗಿಯೂ ನಟ ವಿಜಯ್ ತಮಿಳುನಾಡಿನಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 108 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 108 ಸರ್ಕಾರವನ್ನ ರಚನೆ ಮಾಡುವುದಕ್ಕೆ 118 ಕ್ಷೇತ್ರಗಳಲ್ಲಿ ಗೆಲುವು ಅಗತ್ಯ. ಅಂದ್ರೆ 10 ಕ್ಷೇತ್ರಗಳು ಇನ್ನೂ ಕೂಡ ಶಾರ್ಟೇಜ್ ಇದೆ. ಆ 10 ಕ್ಷೇತ್ರಗಳನ್ನ ಯಾವ ರೀತಿ ಕವರ್ ಮಾಡ್ತಾರೆ, ಯಾರ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ ನಟ ವಿಜಯ್ ಅನ್ನುವಂಥ ಚರ್ಚೆ ಈಗಾಗಲೇ ಆರಂಭ ಆಗಿದೆ. ಎಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರಾ, ಅಥವಾ ಈ ಎಡಿಎಂಕೆ ಹಾಗೆಯೇ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಂತಹ ಪಕ್ಷಗಳು ಅವರು ಎಷ್ಟು ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ, ಅದರ ಆಧಾರದ ಮೇಲೆ ತಮ್ಮ ಸರ್ಕಾರವನ್ನ ರಚನೆ ಮಾಡುವಂತಹ ಒಂದು ಕಾಂಬಿನೇಷನ್ ನಟ ವಿಜಯ್ ಸಿದ್ಧಪಡಿಸ್ತಾರಾ? ಇದು ಕುತೂಹಲ ಇದೆ. ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಬಿಜೆಪಿ ನಾಯಕರ ಸಂಭ್ರಮವನ್ನ ಗಮನಿಸ್ತಾ ಇದ್ದೀರಿ. 193 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಕ್ಷೇತ್ರವೊಂದರಲ್ಲಿ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಂಗಡಿಯೊಂದಕ್ಕೆ ಹೋಗಿ ಈ ಚುರುಮುರಿಯನ್ನ ತಗೊಂಡಿದ್ದೆ ಬಹಳ ದೊಡ್ಡ ಮಟ್ಟದಲ್ಲಿ ವಿಡಿಯೋಗಳು ಹರಿದಾಡಿದ್ವು, ಚರ್ಚೆಯಾಗಿತ್ತು. ಈಗ ಅದೇ ಚುರುಮುರಿಯನ್ನ ತಿನ್ನುವ ಮೂಲಕ ಸಂಭ್ರಮಾಚರಣೆಯನ್ನ ಬಿಜೆಪಿಯ ನಾಯಕರು ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಅದನ್ನು ಕೂಡ ಹೇಳ್ಬಿಡ್ತೀನಿ. 15ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಮತಗಳ ಅಂತರ ಕಡಿಮೆ ಆಗ್ತಾ ಇದೆ. ಅದು ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಬಿಜೆಪಿಗಿಂತ ಕಾಂಗ್ರೆಸ್ನ ಅಭ್ಯರ್ಥಿಯ ಮತಗಳ ಅಂತರ 6,616ಕ್ಕೆ ಇಳಿಕೆಯಾಗಿದೆ. ಅಂದ್ರೆ ಬಾಕಿ ಉಳಿದಿರುವಂತಹ ಪ್ರತಿ ಹಂತದಲ್ಲೂ, ಪ್ರತಿ ಸುತ್ತಿನಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರ ಮತಗಳ ಅಂತರ ಕಡಿಮೆಯಾಗ್ತಿದೆ. ಇನ್ನು ಉಳಿದಿರೋದು ದಾವಣಗೆರೆ ದಕ್ಷಿಣದಲ್ಲಿ ಕೇವಲ 6 ಸುತ್ತುಗಳ ಮತ ಎಣಿಕೆ ಮಾತ್ರ. ಅಂದ್ರೆ ಇನ್ನು ಬಾಕಿ ಇರೋದು ಸುಮಾರು 30,000 ಮತಗಳ ಎಣಿಕೆ ಬಾಕಿ ಇದೆ. ಈ 30,000 ಮತಗಳಲ್ಲಿ ಯಾರು ಅತಿ ಹೆಚ್ಚು ಓಟನ್ನ ಪಡ್ಕೊಳ್ತಾರೆ? ಬಿಜೆಪಿ ಅಭ್ಯರ್ಥಿಗೂ ಅವಕಾಶ ಇದೆ, ಬಟ್ ಅದು ಯಾವ ಮತಗಟ್ಟೆಯ ಮತ ಎಣಿಕೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.